ಶೀಘ್ರದಲ್ಲೇ ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸರ್ಜರಿ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಕೈ ಹೈಕಮಾಂಡ್ ನಿಂದ ಸಂಪುಟ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ. ಹೀಗಾಗಿ 6-7 ಸಚಿವರ ಖಾತೆ ಬದಲಾವಣೆ, ಕೆಲವರಿಗೆ ಕೋಕು, ಹೀಗೆ ಹಲವು ರೀತಿಯ ಲೆಕ್ಕಾಚಾರ ಶುರುವಾಗಿದೆ. ಕೈ ಹೈಕಮಾಂಡ್ ಈ ಬಗ್ಗೆ ರಾಜ್ಯ ನಾಯಕರಿಗೆ ಒಂದು ಸಂದೇಶ ಕಳಿಸಿದೆ ಅನ್ನುವಂತ ಮಾಹಿತಿ ಇದೆ. ಕೈ ಹೈಕಮಾಂಡ್ ನಿಂದ ಸಂಪುಟಕ್ಕೆ ಸರ್ಜರಿ ಸೂಚನೆ ಸಿಕ್ಕಿರುವಂತದ್ದು. ಸರ್ಕಾರದ ಸಂಪುಟ ಪುನರ್ರಚನೆ ಆಗುವ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸದ್ಯದಲ್ಲೇ ಸರ್ಜರಿ ಆಗಬಹುದು. ಕೆಲವರಿಗೆ ಕೋಕು, ಕೆಲವರಿಗೆ ಬದಲಾವಣೆಯ ಭಾಗ್ಯ, ಇನ್ನು ಕೆಲವರಿಗೆ ಸಚಿವರಾಗಬೇಕು ಅಂತ ಇದ್ದಂತ ಆಸೆ ಈಡೇರುವ ತವಕ. ಸುಮಾರು 6-7 ಸಚಿವರ ಖಾತೆ ಬದಲಾವಣೆ ಆಗುತ್ತೆ ಅನ್ನುವಂತ ಮಾಹಿತಿ ಪ್ರಾಥಮಿಕ ಹಂತದಲ್ಲಿ ತಿಳಿದು ಬಂದಿದೆ. 15 ಸಚಿವರಿಗೆ ಗೇಟ್ ಪಾಸ್ ನೀಡುವ ಸಾಧ್ಯತೆ ಇದೆ ಅನ್ನುವಂತಹ ಸ್ಫೋಟಕ ಸುದ್ದಿ ಒಂದು ಬಹಿರಂಗ ಆಗ್ತಾ ಇದೆ. ಅದು ಸದ್ಯದಲ್ಲೇ ಬೆಳಗಾವಿ ಅಧಿವೇಶನ ನಡೀಬೇಕಿದೆ. ಅಧಿವೇಶನದ ಬಳಿಕ ಇಂಥದ್ದೊಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಬರಲಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬೆಳಗಾವಿ ಅಧಿವೇಶನದ ಬಳಿಕ ಸಂಪುಟಕ್ಕೆ ಮೇಜರ್ ಸರ್ಜರಿ. ದಿಲ್ಲಿಯಿಂದ ಸಿಎಂಗೆ ತಲುಪಿದೆ ಸಂಪುಟ ಸರ್ಜರಿಯ ಮೆಸೇಜ್. ಸರ್ಜರಿ ಮೆಸೇಜ್ ಬರ್ತಿದ್ದಂತೆ ಸಚಿವರಿಗೆ ಶುರುವಾಗಿದೆ ಟೆನ್ಷನ್. ಹಾಗಾದ್ರೆ ಯಾವ ಸಚಿವರಿಗೆ ಗೇಟ್ ಪಾಸ್ ನೀಡಬಹುದು? ಇಂತಹ ಒಂದಷ್ಟು ಕುತೂಹಲಕಾರಿಯಾದಂಥ ಪ್ರಶ್ನೆಗಳು ಈಗ ಸಹಜವಾಗಿ ರಾಜ್ಯ ರಾಜಕೀಯದಲ್ಲಿ ಗರಿಗೆದರಿವೆ. ದಿಲ್ಲಿ ಲಿಸ್ಟ್ ನಲ್ಲಿ ಇದೆಯಂತೆ ಒಬ್ರಲ್ಲ ಇಬ್ರಲ್ಲ 15 ಮಂದಿಯ ಹೆಸರು. ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಸುದ್ದಿ ಇದು. 15 ಸಚಿವರಿಗೆ ಈಗ ಕೋಕ್ ಕೊಡುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ದಿಲ್ಲಿ ಲಿಸ್ಟ್ ನಲ್ಲಿ ಒಬ್ರಲ್ಲ ಇಬ್ರಲ್ಲ 15 ಮಂದಿಯ ಹೆಸರು ಕೇಳಿ ಬಂದಿರುವಂತದ್ದು. ಲಿಸ್ಟ್ ನಲ್ಲಿದೆ ಪ್ರಮುಖ 15 ಮಂದಿ ಸಚಿವರ ಹೆಸರು. ಇವ್ರಿಗೆ ಕೋಕ್ ಕೊಡಬೇಕು ಅಂತ ಹೇಳಲಾಗ್ತಿದೆಯಂತೆ. ಸಿಎಂ ಡಿಸಿಎಂ ಬಣದ ಹಲವು ಸಚಿವರಿಗೆ ಗೇಟ್ ಪಾಸ್ ಕೊಡುವ ಬಗ್ಗೆ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಿದ್ದು ಡಿಕೆಶಿ ಆಪ್ತರನ್ನ ಕೈ ಬಿಡೋದಕ್ಕೆ ಈಗ ಹೈಕಮಾಂಡ್ ನಿರ್ಧಾರ ಮಾಡಿದೆಯಾ? ಆದ್ರೆ ಇಲ್ಲಿ ಸಿದ್ದರಾಮಯ್ಯನವ್ರಿಗೂ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಆಪ್ತರನ್ನ ಕೈ ಬಿಡಲು ಇಷ್ಟ ಇಲ್ಲ. ಆದ್ರೂ ಹೈಕಮಾಂಡ್ ಸೂಚನೆ ಬಂದ್ರೆ ಸಹಜವಾಗಿ ಸಿದ್ದು ಹಾಗೂ ಡಿಕೆಶಿ ಅವರ ಬಣದ ಕೆಲ ಸಚಿವರಿಗೆ ಗೇಟ್ ಪಾಸ್ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹೈಕಮಾಂಡ್ ಸಿಎಂ ಡಿಸಿಎಂ ನಡುವೆ ಈಗ ಹಗ್ಗ ಜಗ್ಗಾಟ ಶುರುವಾಗುವ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ ಇಂಥದ್ದೊಂದು ಬೆಳವಣಿಗೆಯಿಂದ. ಸಿಎಂ ಆಪ್ತರು ಸೇರಿ 15 ಸಚಿವರನ್ನ ಕೈ ಬಿಡಲಿದೆಯಂತೆ ಕೈ ಹೈಕಮಾಂಡ್. ಯಾರ್ಯಾರಂತ ಇಲ್ಲಿದೆ ನೋಡಿ. ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು, ಕೆಎನ್ ರಾಜಣ್ಣ, ಮಧು ಬಂಗಾರಪ್ಪ, ಆರ್ ಬಿ ತಿಮ್ಮಾಪುರ್, ಡಿ ಸುಧಾಕರ್, ಶಿವಾನಂದ ಪಾಟೀಲ್, ಕೆಎಚ್ ಮುನಿಯಪ್ಪ, ರಹೀಂ ಖಾನ್, ಎಂಸಿ ಸುಧಾಕರ್, ಕೆ ವೆಂಕಟೇಶ್ಗೆ ಕೋಕನ್ನ ಕೊಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದರಲ್ಲಿ ಬಹುತೇಕ ಸಿಎಂ ಆಪ್ತ ಸಚಿವರು ಕೂಡ ಇದ್ದಾರೆ. ಬಹುತೇಕ ಈ ಪೈಕಿ ಏನೀಗ ನೀವು ಹೆಸರುಗಳನ್ನ ನೋಡಿದ್ರಲ್ಲ, ಅದರಲ್ಲಿ ಹೆಚ್ಚು ಇರೋದೇ ಸಿಎಂ ಬಣದ ಆಪ್ತ ಸಚಿವರು. ಅದರಲ್ಲೂ ಒಂದಲ್ಲ ಒಂದು ವಿಚಾರದಲ್ಲಿ ಸದ್ದು ಗದ್ದಲಕ್ಕೆ ಕಾರಣ ಆದಂತವರು ಇವರೆಲ್ಲ. ಹೀಗಾಗಿ ಬಹುಶಃ ಈಗ ಕೈ ಹೈಕಮಾಂಡ್ ಇವ್ರಿಗೆಲ್ಲ ಕೋಕ್ ಕೊಡುತ್ತಾ ಅನ್ನುವಂತ ಒಂದಷ್ಟು ಟೆನ್ಷನ್ ಅಂತೂ ಶುರುವಾಗಿದೆ. ಅಥವಾ ಖಾತೆ ಬದಲಾವಣೆ ಆದ್ರೂ ಮಾಡಲೇಬೇಕು ಅಂತೇಳಿ ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ. ಈಗಾಗಲೇ ಹೇಳಿದಾಗೆ
ಕೆಲವು ಹೆಸರುಗಳನ್ನ ತಾವು ಈಗ ಗಮನಿಸಿದಿರಿ. ಬೈರತಿ ಸುರೇಶ್ ಅವರು ಮುಡಾ ಹಗರಣ ಬೆಳಕಿ ಬಂದ್ಮೇಲೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸ ಆದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏಕೈಕ ಮಹಿಳಾ ಮಂತ್ರಿ, ಮತ್ತು ಅವರಿಗೆ ಕೋಕ್ ಕೊಟ್ರೆ ಸಾಧ್ಯನಾ ಗೊತ್ತಿಲ್ಲ. ಕೆಎನ್ ರಾಜಣ್ಣ ಅವರು ನನಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬೇಕು ಅಂತ ಕಣ್ಣಾಕ್ದವರು. ನನಗೇನು ಸಚಿವ ಸ್ಥಾನ ಬೇಕಿಲ್ಲ, ಬೇಕಾದ್ರೆ ಸಚಿವ ಸ್ಥಾನ ನಾನು ಬಿಟ್ಕೊಡಕ್ ರೆಡಿ ಇದ್ದೀನಿ, ನನಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬೇಕು ಅಂತ ಕಣ್ಣಾಕಿದ್ರು. ಏನ್ ಮಾಡ್ತಾರೋ ನೋಡ್ಬೇಕು. ಕೆಎನ್ ರಾಜಣ್ಣ ಅವರ ಸಚಿವ ಸ್ಥಾನಕ್ಕೂ ಕೂಡ ಕಂಟಕ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಧು ಬಂಗಾರಪ್ಪನವರು, RB ತಿಮ್ಮಾಪುರ್ ಅವರು, D ಸುಧಾಕರ್ ಅವರು, ಶಿವಾನಂದ ಪಾಟೀಲ್ ಅವರು, KH ಮುನಿಯಪ್ಪ, ರಹೀಂ ಖಾನ್, MC ಸುಧಾಕರ್, K ವೆಂಕಟೇಶ್ಗೆ ಕೋಕ್ ಕೊಡಲಿದೆಯಂತೆ ಹೈಕಮಾಂಡ್. ನೋಡೋಣ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಈಗ ಬಲ್ಲ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಸುಮಾರು 15 ಸಚಿವರಿಗೆ ಕೋಕ್ ಕೊಡಬೇಕು ಅಂತೇಳಿ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಈ ಮೂಲಕ ಮೇಜರ್ ಸರ್ಕಾರದ ಸಚಿವ ಖಾತೆಗಳ ಸರ್ಜರಿ ಆಗುತ್ತೆ ಅನ್ನುವಂತ ಸುದ್ದಿ ಸಿಗ್ತಾ ಇರುವಂತದ್ದು. ಈ ಬಗ್ಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಬಸವರಾಜ್? ವಿಜಯ್ ಭಾಸ್ಕರ್, ಈಗಾಗಲೇ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಮುಂದುವರಿತಾ ಇದೆ. ಒಂದ್ ಕಡೆ ಲೋಕಸಭೆ ಚುನಾವಣೆ ಮತ್ತೆ ಏನು ಉಪಚುನಾವಣೆ, ಏನು ವಿಧಾನಸಭೆಯ ಉಪಚುನಾವಣೆಯನ್ನು ಕೂಡ ಈಗಾಗಲೇ ಎದುರಿಸಿರ್ತಕ್ಕಂಥದ್ದು. ಆದ್ರೆ ಹಲವು ಏನು ಸರ್ಕಾರ ಬಂದು 1 ವರ್ಷಗಳಾದಂತ ಸಂದರ್ಭದಲ್ಲಿ ಸಚಿವ ಸಂಪುಟ ಸರ್ಜರಿ ಆಗುತ್ತೆ ಅನ್ನುವಂತ ವಿಚಾರಗಳು ಕೂಡ ಇದ್ವು. ಆದ್ರೆ ಕೆಲವೊಂದ್ ಕಡೆ ಚುನಾವಣೆಗಳ ಮೇಲೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಮುಂದಕ್ಕೆ ಹಾಕೋಣ ಅನ್ನುವಂತ ನಿರ್ಧಾರಕ್ಕೆ AICC ನಾಯಕರು ಬಂದಂತೆ ಕಾಣ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸರ್ಜರಿ ಆಗುವಂತದ್ದು ಮುಂದಕ್ಕೆ ಹಾಕ್ತಾನೆ ಹೋಗ್ತಾ ಇದ್ರು. ಆದ್ರೆ ಇದೀಗ ಎಲ್ಲ ಚುನಾವಣೆ ಕೂಡ ಮುಗಿದಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಈಗ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಹೊಸ ಸಂಪುಟ ಒಂದು ರಚನೆ ಮಾಡಬೇಕು, ಒಂದಿಷ್ಟು ಸಚಿವರನ್ನ ಕೈ ಬಿಡಬೇಕು ಅನ್ನುವಂತಹ ಒಂದು ತೀರ್ಮಾನವು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ರಾಜ್ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿಜಯ್ ಭಾಸ್ಕರ್, ಈಗಾಗಲೇ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ 15 ಸಚಿವರಿಗೆ ಒಂದು ಕೋಕ್ ಕೊಡ್ಲಿಕ್ಕೆ AICC ನಾಯಕರು ಕೆಲವೊಂದಿಷ್ಟು ಸಿದ್ಧತೆಗಳನ್ನ ನಡೆಸಿದ್ದಾರೆ. ಏನು ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಅವರವರ ಬೆಂಬಲಿಗರ ಇರ್ತಕ್ಕಂಥ ಸಚಿವರನ್ನು ಕೂಡ ಕೈ ಬಿಡುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಈ ಬಗ್ಗೆ ಕೂಡ DCM DK ಶಿವಕುಮಾರ್ ಅವರಿಗೆ CM ಸಿದ್ದರಾಮಯ್ಯ ಅವರು ಕೂಡ ಅಸಮಾಧಾನ ಇರ್ತಕ್ಕಂಥದ್ದು. ಆದ್ರೂ ಸಹಿತ ಪಕ್ಷದ ಹೈಕಮಾಂಡ್ ನಾಯಕರು ಹೇಳಿದಂತ ಒಂದು ಸೂಚನೆ ಕೊಟ್ಟಂತ ನಿರ್ಣಯಕ್ಕೆ ಅವರು ಬದ್ಧರಾಗಿರಬೇಕು. ಹಾಗಾಗಿ ಒಂದು ಸುಮಾರು 15 ಸಚಿವರಿಗೆ, ಅಂದ್ರೆ ಕೆಲವೊಂದಿಷ್ಟು ಸಚಿವರು ಪಕ್ಷದಲ್ಲಿ ಇದ್ರೂ ಸಹಿತ, ಪಕ್ಷ ಸಚಿವ ಸ್ಥಾನ ಕೊಟ್ಟರು ಸಹಿತ ಪಕ್ಷದ ಪರವಾಗಿ ಕೂಡ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿಲ್ಲ. ಮತ್ತೆ ಕೆಲವೊಂದಿಷ್ಟು ಸಚಿವರು ಪಕ್ಷದ ವಿರುದ್ಧವಾಗಿ ಪಕ್ಷಕ್ಕೆ ಮುಜುಗರ ಉಂಟಾಗುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದಿಷ್ಟು ಹಗರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಅವರ ಮುಖಾಂತರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇಂತಹ ಸಚಿವರನ್ನ ಕೈ ಬಿಟ್ಟು ಹೊಸವರನ್ನ ತೆಗೆದುಕೊಳ್ಬೇಕು. ಮತ್ತೆ ಪಕ್ಷ ಕೂಡ ಕೆಲವೊಂದಿಷ್ಟು ಏನು ಮಾತುಗಳನ್ನು ಕೊಟ್ಟಿದೆ ಅವುಗಳನ್ನು ಕೂಡ ಈಡೇರಿಸುವಂತ ನಾಯಕರಿಗೆ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇರುವಂತದ್ದು. ಉದಾಹರಣೆಗೆ ಈಗ ಕೆಲವೊಂದಿಷ್ಟು ಸಚಿವರು ಅಂತಂದ್ರೆ KH ಮುನಿಯಪ್ಪ ಆಗಿರ್ಬೋದು, ಮತ್ತೆ ರಾಜಣ್ಣ ಅವರಾಗಿರ್ಬೋದು, ಮತ್ತೆ ಈಗಾಗಲೇ ಮಧು ಬಂಗಾರಪ್ಪ, ಮತ್ತೆ ರಹೀಂ ಖಾನ್, ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ 15 ಸಚಿವರಿಗೆ ಒಂದು ಕೋಕ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸಿದ್ಧತೆ ನಡೀತಾ ಇದೆ. ಅವರವರ ಎಡವಟ್ಟುಗಳು, ಅವರವರ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಕೂಡ ಪಟ್ಟಿ ಮಾಡಿ ಈ ಕಾರಣದಿಂದ ನಿಮ್ಮನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಾ ಇದ್ವಿ, ಅಥವಾ ಮುಂದಿನವರಿಗೆ ಅವಕಾಶ ಕೊಡಬೇಕು, ನಿಮಗೆ ಪಕ್ಷ ಎಲ್ಲ ಅಧಿಕಾರವನ್ನ ಕೊಟ್ಟಿದೆ, ಮುಂದೆ ನಿಮಗೆ ಮತ್ತೆ ಸಿಗುತ್ತೆ, ಹಾಗಾಗಿ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ, ಹೀಗೆ ಹಲವು ರೀತಿಯ ಕಾರಣಗಳನ್ನ ಕೊಟ್ಟು ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತಹ ಎಲ್ಲಾ ಸಿದ್ಧತೆ ಕೂಡ ನಡೀತಾ ಇದೆ ವಿಜಯ್ ಭಾಸ್ಕರ್.